ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ನಾನು 2 ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಹಾಲಾದರೂ ಹಾಕ್ಕೊಂಡು ನಾದ್ಕೋಬೋದು, ಇಲ್ಲ ಕೆನೆ ಆದರೂ ಹಾಕ್ಕೊಂಡು ನಾದ್ಕೋಬೋದು. ಆಮೇಲೆ ಈಗಂಕರು ನೈಟ್ ಚಪಾತಿ, ಮಾರ್ನಿಂಗ್ ಬೆಳಗ್ಗೆ ಟಿಫಿನ್ಗೆ ಚಪಾತಿ, ಮಧ್ಯಾಹ್ನ ಲಂಚ್ಗೆ ಚಪಾತಿ 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 ಮಯ ಆಗಿಬಿಟ್ಟಿದೆ. ಆಮೇಲೆ ಚಪಾತಿಯಲ್ಲೇ ತುಂಬಾ ವೆರೈಟೀಸ್ ಮಾಡ್ಬೋದು. ಈಗ ಮಿಲೆಟ್ ಚಪಾತಿ ಅಂತ ಹಿಟ್ಟು ಬಂದಿದೆ ಆಶೀರ್ವಾದಲ್ಲಿ. ಆಮೇಲೆ ಮೆಂತ್ಯ ಚಪಾತಿ ಮಾಡ್ಕೋಬೋದು, ಪಾಲಕ್ ಚಪಾತಿ ಮಾಡ್ಕೋಬೋದು, ತುಂಬಾ ವೆರೈಟೀಸು ಚಪಾತಿ ಮಾಡ್ಕೋಬೋದು. ಮಸಾಲೆ ಚಪಾತಿ, ಆಮೇಲೆ ಮೆಂತ್ಯ ಪುಡಿ ಚಪಾತಿ. ಈಗ ನೋಡಿ 10 ನಿಮಿಷದ ಕಾಲ ಚಪಾತಿ ಹಿಟ್ಟನ್ನ ನೆನೆಸಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದಲ್ಲ. ಈಗ ಚಪಾತಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊಡಿ. ತುಂಬಾ ಸಾಫ್ಟಾಗಿ ಚಪಾತಿ ಬರುತ್ತೆ. ಈಗ ಮನೆಯಲ್ಲಿ ಗೋಧಿ ತಗೊಂಡು ಚಪಾತಿ ಹಿಟ್ಟನ್ನ ಮಿಲ್ಲಿಗೆ ಹೋಗಿ ಹಾಕಿಸ್ಕೋಬೋದು. ಈಗ ಶಾಪಲ್ಲೂ ತುಂಬಾ ವೆರೈಟೀಸು ಬ್ರ್ಯಾಂಡ್ ಇದೆ ಚಪಾತಿ ಹಿಟ್ಟಿಂದು. ಯಾವ ಥರ ಚಪಾತಿ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದು ಬ್ರ್ಯಾಂಡ್ ಹಿಟ್ಟನ್ನು ತೊಗೊಂಬಂದು ಚಪಾತಿ ಮಾಡ್ಕೋಬೋದು. ನಾವು ಆಲ್ಮೋಸ್ಟ್ ಆಗಿ ಬೆಳಗ್ಗೆ ಟಿಫಿನಿಗೂ ಚಪಾತಿ ಮಾಡ್ತೀವಿ, ಲಂಚಿಗೂ ಚಪಾತಿ ಮಾಡ್ತೀವಿ, ಡಿನ್ನರ್ಗೂ ಚಪಾತಿ ಮಾಡ್ತೀವಿ. ಚಪಾತಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ತುಂಬಾ ಸಾಫ್ಟಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳರಿಂದ ಹಿಡಿದು ದೊಡ್ಡವರು, ವಯಸ್ಸಾಗೋ ಅಜ್ಜಿ ತಾತ ಅವ್ರಿಗೆಲ್ಲರಿಗೂ ಚಪಾತಿನೇ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಡಯಟ್ ಮಾಡೋರು ಚಪಾತಿನೇ ಪ್ರಿಫರ್ ಮಾಡ್ತಾರೆ, ಚಪಾತಿನೇ ತಿನ್ಕೋಬೋದು. ನಾನು ತೆಳು ಚಪಾತಿ ಮಾಡ್ತಾಯಿದ್ದೀನಿ. ಈ ಥರ ಉಂಡೆ ಮಾಡಿ ಇಟ್ಕೊಂಡು ನೋಡಿ ರೌಂಡ್ ಶೇಪಲ್ಲಿ ಈಗ ಲಟ್ಟಿಸ್ಕೊಳ್ಳೋಣ ಚಪಾತಿನ. ತುಂಬಾ ರುಚಿಯಾಗಿರ್ತವೆ ಚಪಾತಿ. ಪಲ್ಯ ಜೊತೆ ಮತ್ತು ಸಾಗು ಜೊತೆ, ಚಟ್ನಿ ಜೊತೆ ಮಾಡ್ಕೋಬೋದು ಚಪಾತಿನ. ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಪಾತಿನ ತುಂಬ ವೆರೈಟೀಸು ಆಮೇಲೆ ಬೇರೆ ಬೇರೆ ಶೇಪಲ್ಲೂ ಲಟ್ಟಿಸ್ಕೋತಾರೆ ಚಪಾತಿನ. ನನಗೆ ಯಾವ ಥರ ಬೇಕೋ ಆ ಥರ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಅನುಗುಣವಾಗಿ, ಆಮೇಲೆ ನಿಮ್ಮ ಚಪಾತಿ ಯಾವ ಶೇಪಲ್ಲಿ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ, ರೌಂಡ್ ಶೇಪು, ಟ್ರಯಾಂಗಲ್ ಶೇಪು, ಆಮೇಲೆ ಸ್ಕ್ವೇರ್ ಶೇಪು, ರೌಂಡ್ ಶೇಪಲ್ಲಿ ಯಾವ ಥರ ಬೇಕಾದ್ರೂ ಲಟ್ಟಿಸ್ಕೋಬೋದು. ಈ ಥರ ಉದ್ದಕ್ಕೆ ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಆಮೇಲೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಸ್ವಲ್ಪ ಪದರು ಬಿಟ್ಕೊಳ್ಳುತ್ತೆ, ಆಮೇಲೆ ತೆಳುವಾಗಿ ಚೆನ್ನಾಗಿ ಬರ್ತವೆ ಚಪಾತಿ. ಚಪಾತಿ ಹಿಟ್ಟನ್ನು ನೆನೆಸಿ 1/2 ಅವರು ಈ ಥರ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತವೆ ಚಪಾತಿ. ಚಪಾತಿ ಇದು ನಾದಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಚಪಾತಿ ಇಲ್ಲ ಗಟ್ಟಿಯಾಗಿಬಿಡುತ್ತೆ. ಈಗೇನು ಎಲ್ಲ ಮಿಷನ್ ಬಂದಿದ್ದಾವೆ, ಬೇಕಂದ್ರೆ ಅದರಲ್ಲಿನೂ ಕ್ವಿಕ್ಕಾಗಿ ನಾವು ನಾದ್ಕೋಬೋದು. 10 ನಿಮಿಷ ಅಷ್ಟೇ ನೆನೆದ್ರೆ ಸಾಕಾಗತ್ತೆ. ಚಪಾತಿ ಈ ಥರ ಲಟ್ಟಿಸ್ಕೊಂಡು ನೋಡಿ, ಈ ಥರ ಉಳ್ಳೆ ಮಾಡಿಟ್ಕೊಂಡು ನಾವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿಯೂ ಚಪಾತಿನೂ ಇಷ್ಟಪಡ್ತಾರೆ. ಆಮೇಲೆ ಹಂಚಲ್ಲಿ ಹಾಕಿದ ತಕ್ಷಣ ಪ್ಲೇಟಿಗೆ ಬೀಳಬೇಕು ಚಪಾತಿ ಅಂತಂದರೆ ರುಚಿಯಾಗಿರುತ್ತೆ ಚಪಾತಿ ಅಂತಾರೆ. ಆಮೇಲೆ ಆರಿದ ತಕ್ಷಣ ತಿನ್ನಬಾರ್ದು, ನನಗೆ ಹಲ್ಲು ನೋಯುತ್ತೆ ಹಿಂಗೆ ಅಂತಾರೆ. ಒಬ್ಬೊಬ್ಬರು ಚಪಾತಿನ ಒಟ್ಟು ಚಪಾತಿ ಪಡಲಾರ್ದೆ ಇರೋದೇ ಇಲ್ಲ, ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಸೊ ಹಾಗೆ ಸ್ವಲ್ಪ ಬಿಸಿಯಾಗಿ ತಿಂದರೆ, ಇಲ್ಲ ಆರಿದ ಆದಮೇಲೆ ತಿಂದರೆ ಹಾಗೆ ಇಷ್ಟಪಡ್ತಾರೆ ಅಷ್ಟೇ. ಹಂಚು ಚೆನ್ನಾಗಿ ಕಾದಿರಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಂಚು ಫುಲ್ ಕಾದಿರಬೇಕು. ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚಪಾತಿನ ಹಾಕ್ಕೊಳ್ಳಿ. ತುಂಬಾ ಮೆತ್ತಗೆ ಆಮೇಲೆ ಸಾಫ್ಟಾಗಿ ತೆಳುವಾಗಿ ಬರ್ತವೆ. ಒಬ್ಬೊಬ್ಬರು ದಪ್ಪಗೆ ಚಪಾತಿ ಇಷ್ಟಪಡ್ತಾರೆ, ಉಬ್ಬಿ ಬರೋ ಚಪಾತಿ ಇಷ್ಟಪಡ್ತಾರೆ. ಆಮೇಲೆ ಪದರು ತುಂಬಾ ಪದರು 4-5 ಪದರು ಆ ಥರನೂ ಚಪಾತಿ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ನೀವು ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು ಚಪಾತಿನ. ನಾನು ಈ ಥರ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ.
ಚಪಾತಿನ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಆಮೇಲೆ ಹೊಳಿಸಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಚಪಾತಿ ಮಾಡೋಕ್ಕೆ ಬರಲ್ಲಪ್ಪ ನಮಗೆ ಅಂತಂದರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಳಿ, ಅದು ಚಪಾತಿನೇ. ಸುಮ್ಮನೆ ರೌಂಡ್ ಶೇಪೇ ಮಾಡಿಕೊಂಡ್ರೆ ಚಪಾತಿ ಅಂತ ಏನು ಇರಲ್ಲ. ಈಗ ತಾನೇ ಟ್ರೈ ಮಾಡೋರು ಚಪಾತಿನ ಟ್ರೈ ಮಾಡ್ಬೋದು. ಅವ್ರಿಗೆ ಹಾಗೆ ಮಾಡ್ಕೊತ ಹೋದರೆ ಬಂದೇ ಬರುತ್ತೆ ಚಪಾತಿ ರೌಂಡ್ ಶೇಪು ಲಟ್ಟಿಸೋಕ್ಕೆ. ನೋಡಿ ಚಪಾತಿ ಈಗ ರೆಡಿ ಆಯಿತು. ನಾವು ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.